ಹೆಲೋ ಎಲ್ರಿಗೂ ನಮಸ್ಕಾರ. ಇವ್ರು ಗೊತ್ತಲ್ಲ ನಮ್ಮ ಯಜಮಾನರು. ಯಾರಿಗೋಸ್ಕರ ಈ ಬಲೂನ್ಸ್ನೆಲ್ಲ ಬ್ಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಇಷ್ಟೊಂದು ಕಷ್ಟಪಟ್ಕೊಂಡು ಈ ಬಲೂನ್ಸ್ಗಳನ್ನೆಲ್ಲ ಕಟ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ನಮ್ಮ ಮನೆಗೆ ಲಂಡನ್ನಿಂದ ಮತ್ತೆ ನಮ್ಮ ಪ್ರಿನ್ಸಸ್ ವಾಪಸ್ ಬರ್ತಾ ಇದ್ದಾಳೆ. ನನ್ನ ಸಿಸ್ಟರ್ ಇನ್ ಲಾ ಮಗಳು ಸಿಯಾ ವೆಲ್ಕಮ್ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಡೆಕೋರೇಷನನ್ನು ಮಾಡಿದ್ದೀವಿ. ಆ್ಯಂಡ್ ಏರ್ಪೋರ್ಟಿಗೆ ಸಹ ಹೋಗಬೇಕು, 3 ಗಂಟೆಗೆ ಫ್ಲೈಟ್ ಇದೆ. ಅವಳು ಬರೋದಕ್ಕಿಂತ ಮುಂಚೆ ನಮ್ಮತ್ತೆ ನನ್ನ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಮನೇನ ಈ ಥರ ಸಿಂಗಾರ ಮಾಡಿದ್ದಾರೆ. ಆ್ಯಂಡ್ ಸಿಯಾ ಮನೆಗೆ ಬಂದಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಕೂಡ ನಮಗೆ ಕಾಯ್ತಾ ಇದ್ದೀವಿ ನಾವೆಲ್ಲ, ಅವಳು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಈ ಸ್ಪೆಷಲ್ ವೆಲ್ಕಮ್ ಬೋರ್ಡನ್ನು ಕೂಡ ರೆಡಿ ಮಾಡಿದ್ದೀವಿ ನಾವೇ. ಈ ಪಿಕ್ಚರ್ಸ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು, ಆ್ಯಂಡ್ ಅವಳಿಗೆ ಕಲರ್ ಬಲೂನ್ಸ್ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ಡಾಲ್ಸ್ ಅಂದರೆ ಅವಳಿಗೂ ತುಂಬ ಇಷ್ಟ. ಸೊ ಅದೇ ಥರ ಡೆಕೋರೇಷನನ್ನು ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ನಾನು ಅವತ್ತು ಮನೇಲಿ ಇರೋಕ್ಕಾಗಲಿಲ್ಲ, ಬಟ್ ದೇ ಹ್ಯಾವ್ ರೆಕಾರ್ಡೆಡ್ ಎವ್ರಿಥಿಂಗ್ ಫಾರ್ ದ ವ್ಲಾಗ್. ಆ್ಯಂಡ್ ಸಿಯಾ ದೊಡ್ಡವಳಾದಮೇಲೆ ಈ ವ್ಲಾಗ್ಸ್ನೆಲ್ಲ ನೋಡಿ ನಮ್ಮತ್ತೆ, ಮಾವ, ನಾನ, ಅಮ್ಮಮ್ಮ ಎಲ್ಲರೂ ಈ ಥರ ಡೆಕೋರೇಷನ್ಸ್ ಮಾಡಿದ್ರಲ್ಲ ಅಂತ ಹೇಳಿ ಖುಷಿ ಪಡ್ತಾಳೆ. ಆ್ಯಂಡ್ ಆ ಬೋರ್ಡ್ ತೋರಿಸಿದ್ನಲ್ಲ, ಅದು ಅವಳು ಫಸ್ಟ್ ಟೈಮ್ ಬಂದಾಗ ಮಾಡಿದ್ದು, ಆ್ಯಂಡ್ ಇದು ಸೆಕೆಂಡ್ ಟೈಮ್ ಇಂಡಿಯಾಗೆ ವಾಪಸ್ ಬಂದಾಗ ಮಾಡಿದ್ದು. ಸೊ ತಡ ಮಾಡದೆ ಅವರು 3:30-4 ಗಂಟೆ ಹಾಗೇ ಏರ್ಪೋರ್ಟಿಗೆ ಹೋದರು. ಯಾಕಂದರೆ ಫ್ಲೈಟ್ ಬಂದಿರತ್ತೆ 4 ಗಂಟೆ ಅಷ್ಟೊತ್ತಿಗೆ, ಆ್ಯಂಡ್ ಅವ್ರನ್ನ ವೆಲ್ಕಮ್ ಮಾಡಬೇಕು. ಆ್ಯಂಡ್ ಅದೆಲ್ಲ ಏರ್ಪೋರ್ಟ್ ರೀಚ್ ಆಗಿದ್ದಾರೆ. ನೀವು ನೋಡ್ಬೋದು ಏರ್ಪೋರ್ಟ್ ರಸ್ತೆ, ಬೆಂಗಳೂರಿನ ಏರ್ಪೋರ್ಟ್ ರಸ್ತೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಹಾಗಾಗಿನೇ ಬೆಂಗಳೂರು ಏರ್ಪೋರ್ಟ್ ರೋಡ್ನಲ್ಲಿ ಹಲವಾರು ಜನ ವೀಕೆಂಡ್ಸ್ ಬಂದರೆ ಸಾಕು ರೈಡ್ ಅಂತ ಹೋಗ್ತಾರೆ. ಆ್ಯಂಡ್ ಫೈನಲಿ ಏರ್ಪೋರ್ಟ್ ಬಂದು ತಲುಪಿದ್ವಿ. ಟರ್ಮಿನಲ್ 2ನಲ್ಲಿ ಅವ್ರು ಬಂದು ಇಳಿಯೋದು. ಹಾಗಾಗಿ ಆ್ಯಂಡ್ ಲಗೇಜ್ ಕೂಡ ಜಾಸ್ತಿ ಇರುತ್ತೆ ಅವ್ರದ್ದು ಅಂತ ಹೇಳಿ 2 ಕಾರಲ್ಲಿ ಹೋಗಿದ್ದಾಯಿತು. ನಮ್ಮ ಮಾವ ಕೂಡ 3 ಮಂತ್ಸ್ ಲಂಡನ್ನಲ್ಲೇ ಸ್ಟೇ ಮಾಡಿದ್ರು, ಸಿಯಾ ಜೊತೆ ಆಟ ಆಡಿ. ಆ್ಯಂಡ್ ಸಿಯಾನ ಫುಲ್ ಟ್ರೈನ್ ಮಾಡಿಬಿಟ್ಟಿದ್ದಾರೆ ಇವಾಗ. ಆ್ಯಂಡ್ ಎಸ್, ದಿಸ್ ಇಸ್ ದ ವೆಲ್ಕಮ್ ಬೋರ್ಡ್ ಈ ವರ್ಷಕ್ಕೆ ನಾವು ಪ್ರಿಪೇರ್ ಮಾಡಿರೋದು. ಇನ್ನೇನು ಕೆಲವೇ ಸೆಕೆಂಡ್ಸ್ ಆರ್ ಮಿನಿಟ್ಸಲ್ಲಿ ಸಿಯಾ ಅರೈವಲ್ ಆಗುತ್ತೆ. ಸೊ ಹೇಗೆ ರಿಯಾಕ್ಟ್ ಮಾಡ್ತಾಳೆ, ಸಿಯಾ ನಮ್ಮನ್ನೆಲ್ಲ ಮರ್ತು ಹೋಗಿದ್ದಾಳ ಅಥವಾ ಕಂಡು ಹಿಡಿತಾಳ ಅಂತ ಕ್ಯೂರಿಯಾಸಿಟಿ ಇದೆ. ನೋಡೋಣ ಈ ಬ್ಲಾಗಲ್ಲಿ. ಇನ್ನು ಅಡ್ಜಸ್ಟ್ ಆಗ್ಬೇಕು ಅವಳು 1-2 ದಿನ. ಹಾಯ್ ಗುಂಡಾ. ದೊಡ್ಡೋಳಾಗಿರೋದು ಇವಾಗಿದ್ದು. ವೆಲ್ಕಮ್ ಟು ಬೆಂಗಳೂರು ಇಂಡಿಯಾ. ವೆಲ್ಕಮ್ ಸಿಯಾ ಇಲ್ಲಿದೆ ನೋಡು. ಏನ್ಪಾ ಸಮಾಚಾರ? ಹೇಳಿಪಾ. ಇದು ನಿಮ್ದಲ್ಲ, ನಂದೇ. ವೆಯ್ಟಾ? ನಾನೇ ಎಲ್ಲಿ ಮುಂಗಾರಿಗೆ ನಾನು ಹತ್ರ ಹೋಗಿ. ಓ
ಇನ್ನೂ ನಿದ್ದೆ. ಅಮ್ಮ ಬೇಕಾ ನಿಮಗೆ ನೋಡಿ ಅಮ್ಮ ಅಯ್ಯೋ ಅಯ್ಯೋ ಎಲ್ಲಾರು ವಿಶ್ ಮಾಡ್ತಾ ಇದ್ದಾಳ. ನೋಡ್ರಲ್ಲ ಏರ್ಪೋರ್ಟ್ನಲ್ಲಿ ಸಿಯಾರಿಗೆ ಆ್ಯಕ್ಷನ್ ಹೇಗಿತ್ತು ಅಂತ. ಬಹುಶಃ ಅವಳಿಗೆ ಲಂಡನಿಂದ ಇಂಡಿಯಾ ತನಕ ಬರೋ ತನಕ ಸುಸ್ತಾಗಿರ್ಬೋದು, ಫ್ಲೈಟ್ ಜರ್ನಿ, ಅಥವಾ ಪಾಪ ಅವಳಿಗೂ ಜೆಟ್ಲಾಗ್ ಆಗಿರೋ ಥರ ಆಗಿರಬಹುದು. ಆ್ಯಂಡ್ ಇಲ್ಲ ನಮ್ಮನ್ನು ಮರ್ತೋಗ್ಬಿಟ್ಟಿದ್ದಾಳ ಅಥವಾ ಹೊಸಬ್ರು ಅನ್ನಿಸ್ತಾ ಇದ್ದಿವ ಗೊತ್ತಿಲ್ಲ. ಸೊ ಇದಾಗಿತ್ತು ಸಿಯಾರಿ ಆ್ಯಕ್ಷನ್. ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸಿಯಾನು ಮನೆಗೆ ಕರ್ಕೊಂಡು ಹೊರಟ್ವಿ. ಆ್ಯಂಡ್ ಮನೇಲಿ ಮಾಡಿರೋ ಡೆಕೋರೇಷನ್ಗೆ ಸಿಯಾರಿ ಆ್ಯಕ್ಷನ್ನು ಈಗ ನೋಡ್ತಾ ಇದ್ದೀರಲ್ಲ ಅದಕ್ಕಿಂತ ಫನ್ನಿ ಆಗಿತ್ತು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಲಗೇಜ್ ಎಲ್ಲ ಆಮೇಲೆ ತೊಗೊಳ್ಳೋಣ ರೀ. ಇಲ್ಲಿ ನೋಡು, ಇಲ್ಲಿ ನೋಡು. ಸಾಕು ಬನ್ರಿ ಇಲ್ಲಿ ಹೋಗಿ. ಎಲ್ಲರಿಗೂ ಸೇರಿಸ್ಕೊಂಡು ಅದೇನೋ ಕಲ್ತ್ಬಿಟ್ಟಿದ್ದಾಳೆ ಹಂಗೆ ತಲೆ ಹಿಂದೆ ಹಾಕೋದ. ರೈಟ್ ಲೆಗ್ ಇಲ್ಲಿ ಚಿನ್ನಿ ಮಾಮಿ ಇಲ್ಲ ಮಾಮಿ ಅಲ್ಲಮ್ಮ. ನೋಡಿದ್ಯಾ ನಿಮ್ದು ಹೂವೆ ಎಲ್ಲಿದೆ? ಹೂವೆ ಇದೆ, ನಿಮ್ದು ಹೂ ಇದೆ ಇಲ್ಲಿ. ನೀವು ಯಾಕಮ್ಮ
ಸರಿ ಸರಿ ನೋಡಿ ನೋಡಿ ಇಲ್ಲಿ ಹೂವು ಹೇಗಿದೆ ಇಲ್ಲಿ ಹೂವು ಸಾಕು ಹೂವಿದೆ ಇಲ್ಲಿ ನೋಡ್ತೀಯಾ ಉಂಟು ನೋಡ್ತೀನಿ ಬರೀ ಮಾಮ ಮಾಮ ಕುಚ್ಚು ಕುಚ್ಚಿ ಇಲ್ಲಿ ಕುಚ್ಚಿ ಅಮ್ಮ ನೋಡ್ತೀರಾ ನೋಡ್ತೀಯಾ ಸರಿ 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 ಅಮ್ಮನೂ ಇಲ್ಲೇ ಇದ್ದಾಳೆ ಸೊ ನೋಡಿದ್ರಲ್ಲ ಸಿಯಾರಿ ಆಗಿದ್ದು ಫ್ಲವರ್ ಪಾರ್ಕ್ ಮೇಲೆ ಅವಳು ಬರೋದಕ್ಕೆ ಹಿಂಜರಿದ್ರು ಆ್ಯಂಡ್ ನಿದ್ದೆ ಮಾಡಿ ಎದ್ದ ಮೇಲೆ ಶಿ ವಾಸ್ ವೆರಿ ವೆರಿ ಆ್ಯಕ್ಟಿವ್ ಆ್ಯಂಡ್ ಶಿ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಆಲ್ ಆಫ್ ಅಸ್ ನಾವೆಲ್ಲ ಯಾರು ಅಂತ ಗೊತ್ತಾಯಿತು. ಸೊ ಅವಳು ಪಾಪ ನಿದ್ದೆ ಮಾಡಬೇಕಾಗಿತ್ತು, ಚೆನ್ನಾಗಿ ಸುಸ್ತಾಗಿದ್ಲು, ಹಾಗಾಗಿ ಸ್ವಲ್ಪ ಹಠ ಮಾಡಿದ್ಲು ಅಷ್ಟೇ. ಅದರ್ವೈಸ್ ನಮ್ಮ ಪ್ರಿನ್ಸಸ್ ನಮ್ಮ ಮನೆಗೆ ವಾಪಸ್ ಬಂದಿದ್ದು ನಮಗೆಲ್ರಿಗೂ ತುಂಬ ಖುಷಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಸಾಕಷ್ಟು ವ್ಲಾಗ್ಸಲ್ಲಿ ಸಿಯಾ ಕಾಣಿಸ್ಕೊಳ್ತಾಳೆ. ಆ್ಯಂಡ್ ನನ್ನ ವ್ಲಾಗ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ನೀವು ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇದೇ ಥರ